ಮಾಡಿರುವ ಇಷ್ಟು ಅದ್ಭುತವಾದ ಸ್ವೀಟು. ನೀವು ಅಂದ್ಕೊಂಡಿದ್ದೀರಾ ಸಿಹಿಗೆಣಸಿನಿಂದ ಇಷ್ಟೊಂದು ಒಳ್ಳೆ ಸ್ವೀಟ್ ರೆಡಿ ಆಗುತ್ತೆ ಅಂತ. ಇಷ್ಟೊಂದು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ನಾನಿವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಹಿ ಗೆಣಸನ್ನು ನೀಟಾಗಿ ತೊಳೆದು ಬೇಯಿಸ್ಕೊಳ್ಳೋಣ ಒಂದು ಇಡ್ಲಿ ಪಾತ್ರೆಯಲ್ಲಿ. ತುಂಬಾ ಸೂಪರಾದ ಒಂದು ಸ್ವೀಟನ್ನು ರೆಡಿ ಮಾಡ್ಬೋದು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಗೆಣಸು ಚೆನ್ನಾಗಿ ಬೆಂದಿದೆ, ಈ ರೀತಿಯಲ್ಲಿ ಹಿಟ್ಟು ಥರ ಬೇಯಿಸ್ಕೊಳ್ಬೇಕು, ಆವಾಗ ಕಲಸುವಾಗ ಈಸಿ ಆಗುತ್ತೆ. 1 ಕಪ್ ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ ನಾನು, ಆವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸಿಪ್ಪೆ ತೆಗೆದು ಈ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಈ ಥರ ಪುಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ಈ ರೀತಿಯಲ್ಲಿ ಮುಳ್ಳು ಚಮಚದ ಸಹಾಯದಿಂದ ಕೂಡ ಈ ರೀತಿಯಲ್ಲಿ ಮಾಡ್ಕೊಳ್ಬೋದು. ಕೈಗಿಂತ ಅದು ಕೂಡ ಸುಲಭ. ಸ್ವಲ್ಪವೂ ಗಟ್ಟಿ ಇಲ್ಲದ ಹಾಗೆ ಕಲಿಸ್ಕೊಳ್ಬೇಕು, ಆವಾಗ ನಮ್ಮ ಸ್ವೀಟು ಸೂಪರಾಗಿರುತ್ತೆ. ನೀವು ಅಂದ್ಕೊಳ್ಳೋದೇ ಇಲ್ಲ ಈ ಸಿಹಿ ಗೆಣಸಿನಿಂದ ಎಷ್ಟು ಒಳ್ಳೆ ಸ್ವೀಟ್ ರೆಡಿ ಆಗುತ್ತಾ ಅಂತ. ಅಷ್ಟು ಚೆನ್ನಾಗಾಗುತ್ತೆ. ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದಾಗಿದೆ. ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಆದ ಮೇಲೆ ಮಿಕ್ಕಿದ ಪದಾರ್ಥನ ಸೇರಿಸ್ಕೊಳ್ಳೋಣ. ಈ ರೀತಿ ಕಲಿಸ್ಕೊಂಡ ಆದ ಮೇಲೆ ಒಂದು 50 ಗ್ರಾಮ್ ಅಷ್ಟು ಹಾಲಿನ ಪುಡಿ, ಒಂದು 20 ಗ್ರಾಮ್ ಅಷ್ಟು ಡ್ರೈ ಕೋಕೋನಟ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾದರೆ ಒಂದು 2 ಚಮಚ ಹಾಲು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನಮಗೆ ಸೇಮ್ ಈ ಥರ ಜಾಮೂನೆಲ್ಲ ಉಂಡೆ ಕಟ್ಕೊಳ್ತೀವಲ್ಲ, ಆ ಹದಕ್ಕೆ ಬಂದರೆ ಸಾಕು. ಈ ಹದದಲ್ಲಿ ಕಲಿಸ್ಕೊಂಡಿರಬೇಕು. ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಗೆಣಸು ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಕಪ್ಪಲ್ಲಿ 1.5 ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ. ಸೇಮ್ ಜಾಮೂನಿಗೆಲ್ಲ ಪಾಕ ಮಾಡ್ಕೊಳ್ತೀವಲ್ಲ ಅಷ್ಟಾದರೆ ಸಾಕು. ಚೆನ್ನಾಗಿ ಸಕ್ಕರೆ ಕರಗಲಿ. ಎಳೆ ಪಾಕ ಬಂದರೆ ಸಾಕು, ಒಂದೆಳೆ ಪಾಕ ಕೂಡ ಬರೋದು ಬೇಡ. ನಾವು ಯಾವುದೇ ಸ್ವೀಟ್ ಮಾಡಿ ಪಾಕದೊಳಗಡೆ ಹಾಕುವಾಗ ಪಾಕ ತುಂಬ ಬಿಸಿ ಇರಬಾರ್ದು, ಸ್ವಲ್ಪ ಬೆಚ್ಚಗಿದ್ರೆ ಸಾಕಾಗುತ್ತೆ. 1-2 ಏಲಕ್ಕಿನ ಸೇರಿಸ್ಕೊಳ್ಳೋಣ. ಸ್ವೀಟಿಗೆ ಕಲಸಿಟ್ಟು 5 ನಿಮಿಷ ಆಯಿತು. ಇವಾಗ ಮತ್ತೊಮ್ಮೆ ನಾದಿಕೊಂಡು ನಾವು ಕಲಸಿಟ್ಟ ಹಿಟ್ಟು ಕೂಡ 5 ನಿಮಿಷ ಆಗಿದೆ. ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಅಷ್ಟು ದಪ್ಪ ಹಿಟ್ಟು ತಗೊಂಡು ಮಧ್ಯಕ್ಕೊಂದು ಓರು ಮಾಡಿಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಇದನ್ನು. ಫ್ರೈ ಮಾಡ್ಕೊಳ್ಳೋಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು. ಸೇಮ್ ನಾವು ಬಾದುಷಾ ಟೈಪ್ ಮಾಡ್ಕೊಳ್ಳೋ ಹದದಲ್ಲೇ ಮಾಡ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಸೇರಿಸ್ಕೊಳ್ಳೋಣ.
ಎಲ್ಲವನ್ನು ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಉರಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಎಲ್ಲವೂ ಈ ಹದದಲ್ಲಿ ಹೊಂಬಣ್ಣ ಬಂದಿರಬೇಕು. ಇವಾಗ ಇದನ್ನು ತಗೊಂಡು ಸಕ್ಕರೆ ಪಾಕದೊಳಗಡೆ ಸೇರಿಸ್ಕೊಳ್ಳೋಣ. ಒಂದು 10ರಿಂದ 20 ನಿಮಿಷ ಪಾಕದೊಳಗಡೆ ಇರಬೇಕು. ತುಂಬಾ ಚೆನ್ನಾಗಾಗುತ್ತೆ. ಸಕ್ಕರೆ ಪಾಕ ತುಂಬ ಬಿಸಿ ಇರಬಾರ್ದು. ನಾನು ಆವಾಗಲೇ ಹೇಳಿದ ಹಾಗೆ ಒಂಥರ ಬೆಂದೋದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಒಂದು 20 ನಿಮಿಷ ಆದ ಮೇಲೆ ತೆಗೆಯೋಣ. ಫಸ್ಟ್ ಹಾಕಿರುವಂಥ ಹಿಟ್ಟು ಪಾಕ ಹಿಡಿದು ಈ ರೀತಿಯಲ್ಲಿ ರೆಡಿಯಾಗಿದೆ, ನೀವು ನೋಡಬಹುದು. ಇದನ್ನ ಇವಾಗ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಸಿಹಿ ಗೆಣಸಿನಿಂದ ಮಾಡಿರುವ ಇಷ್ಟು ಅದ್ಭುತವಾದ ಸ್ವೀಟು. ನೀವು ಅಂದ್ಕೊಂಡಿದ್ದೀರಾ ಸಿಹಿ ಗೆಣಸಿನಿಂದ ಇಷ್ಟೊಂದು ಒಳ್ಳೆ ಸ್ವೀಟ್ ರೆಡಿ ಆಗುತ್ತೆ ಅಂತ? ಇಷ್ಟೊಂದು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.